ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಮನುಷ್ಯ ಎನ್ನುವಂಥದ್ದು ಮೂಳೆ, ಮಾಂಸ, ನರನಾಡಿಗಳಿಂದ ಕೂಡಿರುವಂತಹ ಒಂದು ದೇಹ. ಇದರಲ್ಲಿ ನಾವು ನಮ್ಮ ದೈಹಿಕವಾದಂತಹ ಒಂದು ಆರೋಗ್ಯವನ್ನು ನಾವು ಎಷ್ಟು ಕಾಪಾಡ್ಕೊಳ್ತೇವೋ, ನಮ್ಮ ದೇಹದ ಆರೋಗ್ಯವನ್ನು ನಾವು ಎಷ್ಟು ಕಾಪಾಡ್ಕೊಳ್ತೇವೋ, ಹಾಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವಂಥದ್ದು ತುಂಬಾನೇ ಮುಖ್ಯವಾಗಿದೆ. ಸೊ ಮಾನಸಿಕ ಆರೋಗ್ಯದ ಕುರಿತಾಗಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ, ವಿಶೇಷವಾಗಿ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ಇಡೀ ವಿಶ್ವದಾದ್ಯಂತ ನಾವೊಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸ್ತೇವೆ. ಅದು ಅಕ್ಟೋಬರ್ 10ನೇ ತಾರೀಕು. ಈ ಒಂದು ದಿನದ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಯಾವ ಒಂದು ಆಶೆಯನ್ನ ಇಟ್ಕೊಂಡು ಈ ದಿನವನ್ನು ನಾವು ಆಚರಿಸ್ತೇವೆ, ಇದೆಲ್ಲದರ ಕುರಿತಾಗಿ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ನಮ್ಮ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಅರುಣಾ ಯಡಿಯಾಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಸೊ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ. ಸೊ ಮಾನಸಿಕ ಆರೋಗ್ಯ ದಿನ ಅಂತ ಇಡೀ ವಿಶ್ವದಲ್ಲಿ ನಾವು ಅಕ್ಟೋಬರ್ 10ನೇ ತಾರೀಕು ಆಚರಿಸ್ತೇವೆ. ಸೊ ಇದರ ಹಿನ್ನೆಲೆ ಏನು, ಯಾವ ಒಂದು ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ದಿನವನ್ನು ನಾವು ಆಚರಿಸ್ತೇವೆ ಅನ್ನುವಂಥದ್ದು? ಈ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ನಾವೇನು ಹೇಳ್ತೀವೋ, ವಿಶ್ವದಲ್ಲಿ ಮಾನಸಿಕ ಆರೋಗ್ಯ ದಿನ ಅಂತ ಆಚರಿಸಲ್ಪಡ್ತದೆ. ಅಕ್ಟೋಬರ್ 10 ಅಂತ ಒಂದು ಇಟ್ಕೊಂಡಿದ್ದಾರೆ. ಅದನ್ನು ನಾವು ಅದನ್ನು ಬರೀ ಭಾರತದಲ್ಲಿ ಅಂತಲ್ಲ, ವಿಶ್ವದಾದ್ಯಂತ ಅದನ್ನು ಆಚರಿಸ್ತಾರೆ. ಅದು ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದಿಷ್ಟು ಹಿನ್ನೆಲೆ ಇದೆ. ಅದರಲ್ಲಿ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಅಂತ ಒಂದು ವಿಶ್ವ ಸಂಸ್ಥೆ ಇದೆ. ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವೇನು ಹೇಳ್ತೀವಿ, ಅಥವಾ WHO ಅಂತ ಏನು ಹೇಳ್ತೀವೋ, ಅದರದ್ದು ಒಂದು ಅಂಗವಾಗಿ ಅದು ಸೃಷ್ಟಿಯಾಗಿರೋದು. ಆ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಅನ್ನುವ ವಿಶ್ವಸಂಸ್ಥೆ 1992 ಇಂದಲೇ ಈ ತರದ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನ ಅನ್ನೋದನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಸೊ ಕೆಲವು ದಶಕಗಳೇ ಆಗಿದೆ ಈಗ, 1992 ಇಂದ ಈವರೆಗೆ ಆಚರಿಸ್ಕೊಂಡ್ ಬರುತ್ತೆ. ಇದ್ರದ್ದು ಹಿಂದೆ ಇರುವ ಆಶಯ ಏನು ಅಂದ್ರೆ, ಇದು ಒಂದು ದಿನದ್ದು ಇವೆಂಟ್ ತರ ಆಗ್ಬಾರ್ದು ಅಂತ. ಈಗ ಯಾರೇ ಕೇಳಲಿ ನನಗೆ, ಅಕ್ಟೋಬರ್ 10th ಮಾತ್ರ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂದ್ರೆ ಬೇರೆ ದಿನ ಎಲ್ಲ ನಮ್ಗೆ ಮಾನಸಿಕ ಆರೋಗ್ಯ ಬೇಡವಾ ಅನ್ನೋ ಒಂದು ಕ್ವಶನ್ ಬರುತ್ತೆ ಯಾವಾಗ. ಬಟ್ ನಾನು ಅದಕ್ಕೆ ಉತ್ತರ ಏನ್ ಹೇಳೋದು ಅಂದ್ರೆ, ಈಗ ನಾವು ಹುಟ್ಟದಪ್ಪ ಆಚರಿಸ್ಕೊಳ್ತೀವಿ, ಅಥವಾ ಒಂದು ಮದರ್ಸ್ ಡೇ ಅಥವಾ ಫಾದರ್ಸ್ ಡೇ ಅಂತ ಏನೋ ಒಂದು ಆಚರಿಸ್ತಾರೆ. ಅಂದ್ರೆ ಆ ದಿನದ ಆಶಯ ಏನು ಅಂದ್ರೆ, ಆ ದಿನ ಮಾತ್ರ ನೀವು ನಿಮ್ಮ ಅಮ್ಮನನ್ನು ಗೌರವ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಅವ್ರು ನಿಮ್ಮ ಅಮ್ಮನೇ, ವರ್ಷದ ಎಲ್ಲ 365 ದಿನನೂ ನಿಮ್ಮ ಅಮ್ಮನೇ. ಬಟ್ ಆ ದಿನ ನಾವು ಅದೊಂದು ದಿನ ಒಂದು ಅವಕಾಶ ತರ, ಒಂದು ಅಪರ್ಚುನಿಟಿ ತರ ಯೂಸ್ ಮಾಡ್ಕೊಂಡು ನಮ್ಗೆ ಅವ್ರ ಬಗ್ಗೆ ಇರೋ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೋತೀವಿ, ಅಥವಾ ಹೇಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕತ್ತೆ ಅಂತ. ಆ ರೀತಿಯಲ್ಲೇನೆ, ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಕ್ಟೋಬರ್ 10ರಂದು ಯಾಕೆ ಇಟ್ಕೊಂಡಿರೋದು ಅಂದ್ರೆ, ಆ ಒಂದು ದಿನವನ್ನು ನಾವು ಎಲ್ಲರದ್ದು ಮಾನಸಿಕ ಆರೋಗ್ಯದ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿ ಅಂತ. ಆ ಒಂದು ದಿನ ಒಂದು ಅವಕಾಶ ತರ ಯೋಚನೆ ಮಾಡಿ ಅದ್ರ ಮೇಲೆ ನಾವು ಅತಿ ಹೆಚ್ಚಿನ ಫೋಕಸ್ ತಂದು, ಆಮೇಲೆ ಅಲ್ಲಿಂದ ಅದನ್ನು ಆ ಪ್ರಯತ್ನವನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಒಂದೇ ದಿನದ ಒಂದು ಇವೆಂಟ್ ಆಗಿ ಅದನ್ನು ಮಾಡಿ ಮುಗಿಸುವಂತದ್ದಲ್ಲ. ಆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಕಡಿಮೆ ಜನರಲ್ಲಿ. ಸೊ ಆ ಜಾಗೃತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ಥೀಮ್ಗಳನ್ನು ಇಟ್ಕೊಂಡು ಮಾಡ್ತಾರೆ. ಸೊ ಒಂದೊಂದು ಥೀಮನ್ನು ಇಟ್ಕೊಂಡು ಅದರ ಬಗ್ಗೆ ಇಡೀ ವರ್ಷ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ರೆ, ಜನರಿಗೆ ಜಾಗೃತಿ ಜಾಸ್ತಿ ಆದಷ್ಟು ಆ ಕಾಯಿಲೆಗಳಿಗೆ ಚಿಕಿತ್ಸೆ ತಗೊಳ್ಳೋ ಇದು ಸಹ ಜಾಸ್ತಿ ಆಗುತ್ತೆ, ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಆ ಒಂದು ಆಶಯದಲ್ಲಿ ಈ ತರ ವಿಶ್ವ ಮಾನಸಿಕ ಆರೋಗ್ಯ ದಿನ ಅನ್ನೋದನ್ನು ಅಕ್ಟೋಬರ್ 10 ಹಮ್ಮಿಕೊಳ್ತಾರೆ. ಆ ಇಡೀ ಮಾಸವನ್ನು, ಅಕ್ಟೋಬರ್ ಇಡೀ ಮಾಸವನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಉಂಟು ಮಾಡುವ ಮಾಸ ಅಂತಲೇ ಹೆಸರು ಇದೆ. ಸೊ ಅಲ್ಲಿಂದ ಶುರು ಮಾಡಿ ಆ ವಿಶ್ವಸಂಸ್ಥೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಅವ್ರದ್ದು ಮೆಂಬರ್ ಸ್ಟೇಟ್ಸ್ ಅಂತ ಏನಿರ್ತಾರೋ, ಅವರ ಸದಸ್ಯರಾದವರು, ಅವರು ರಾಷ್ಟ್ರೀಯ ಮಟ್ಟದಲ್ಲಿ, ನ್ಯಾಷನಲ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ ಬರ್ತಾರೆ. ಎಲ್ಲದರ ಹಿಂದೆ ಒಂದೇ ಆಶಯ ಇರುತ್ತೆ, ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಉಂಟು ಮಾಡೋದು. ನೀವು ಹೇಳಿದ್ರಿ ಅಕ್ಟೋಬರ್ ತಿಂಗಳಲ್ಲೇ ನಾವು ಅದನ್ನ ಆಚರಿಸ್ತೇವೆ ಅಂತ. ಅದಕ್ಕೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಅಂತ ಇದೆಯಾ? ಅಕ್ಟೋಬರ್ 10ನೇ ತಾರೀಕೆ ಅಂತ ಯಾಕೆ ಆತರ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತಿಲ್ಲ. ಒಂದು ದಿನ ಇಯರ್ ಮಾರ್ಕ್ ಮಾಡಿ ನಾವು ಶುರು ಮಾಡ್ಲಿಲ್ಲ ಅಂದ್ರೆ ಅದರ ಬಗ್ಗೆ ಅದಕ್ಕೆ ಚಾಲನೆ ಸಿಕ್ಕಲ್ಲ ಅನ್ನೋದೊಂದು ಅಭಿಪ್ರಾಯ ಅಷ್ಟೇ. ಈಗ ಏಪ್ರಿಲ್ ಅಲ್ಲಿ ವಿಶ್ವ ಆರೋಗ್ಯ ದಿನ ಅಂತಲೇ ಬರುತ್ತೆ. ಸೊ ಅದೇ ರೀತಿ ಆ ದಿನಕ್ಕೆ ಅವರು ಆ ಪ್ಲಾನ್ ಅನ್ನು ಹಾಕೊಳ್ತಾರೆ, ಇಲ್ಲಿಂದ ಈ ಏಪ್ರಿಲ್ ಇಂದ ಮುಂದಿನ ಏಪ್ರಿಲ್ ವರೆಗೆ ಈ ಕಾರ್ಯಕ್ರಮಗಳಾಗಬೇಕು ಅಂತ. ಅದೇ ರೀತಿ ಅವರು ಅಕ್ಟೋಬರ್ ದಿನವನ್ನು ಒಂದು ಇಟ್ಕೊಂಡಿರೋದು ಯಾಕೆಂದ್ರೆ, ಇಲ್ಲಿಗೆ ಒಂದು ದಿನ ಅಂತ ಅವ್ರು ಶುರು ಮಾಡಿದ್ರೆ ಮುಂದಿನ ಅಕ್ಟೋಬರ್ ವರೆಗೆ ಅವರಿಗೆ ಪ್ಲಾನ್ ಮಾಡ್ಲಿಕ್ಕೆ ಈ ದಿನದಲ್ಲಿ ಹೀಗೆ ಅಂತ. ಈಗ ಹೋದ್ ತಿಂಗಳು ನಾವು ನೋಡಿದ್ರೆ ಆಲ್ಝಿಮರ್ಸ್ ಡೇ ಅಂತ ಬಂತು,
ಹೌದು. ಅಥವಾ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೌದು, ಬಂತು. ಹೌದು. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಎಲ್ಲ ಟೈಮಲ್ಲಿ ಇರಲ್ಲ. ಈಗ ಆಲ್ಝಿಮರ್ಸಿಗಾದ್ರೆ ಆ ದಿನದಲ್ಲಿ ಎಲಾಯ್ಸ್ ಆಲ್ಝಿಮರ್ ಅಂತ ಒಬ್ರದ್ದು ಹುಟ್ಟುದಬ್ಬ ಇರುತ್ತೆ, ಸಪೋಸ್ ಅದ್ರ ಸಲುವಾಗಿ ಮಾಡ್ತಾರೆ. ಎಲ್ಲ ಟೈಮಲ್ಲಿ ಅದಕ್ಕೆ ರೀಸನ್ ಅಂತ ಇರಲ್ಲ. ಬಟ್ ಅವ್ರು ಆತರ ಒಂದು ದಿನ ಮಾರ್ಕ್ ಮಾಡ್ಕೊಂಡು ಮಾಡೋದ್ರೆ ಯಾಕೆ ಅಂದ್ರೆ ಆ ದಿನದಿಂದ ಅವ್ರು ಪ್ಲಾನ್ ಮಾಡಕ್ಕಾಗತ್ತೆ, ಮತ್ತೆ ಇಡೀ ವರ್ಷ ಆ ಪ್ಲಾನ್ ಗಳನ್ನು ಸಸ್ಟೈನ್ಡ್ ಆಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬರುತ್ತೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಇದೇ ಡೇ ಅನ್ನ ಆಚರಿಸಲಾಗುತ್ತೆ ಅಂತ. ಸೊ ಈ ವರ್ಷ ಯಾವ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ದಿನವನ್ನ ಆಚರಿಸಲಾಗ್ತಾ ಇದೆ? ಅವರು ಈ ಸಲ ಕೊಟ್ಟಿರೋ ಥೀಮ್ ಮೆಂಟಲ್ ಹೆಲ್ತ್ ಫಾರ್ ಆಲ್, ಗ್ರೇಟರ್ ಇನ್ವೆಸ್ಟ್ಮೆಂಟ್, ಗ್ರೇಟರ್ ಆಕ್ಸೆಸ್, ಎವ್ರಿವನ್ ಎವ್ರಿವೇರ್. ಅಂದ್ರೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳೋದಾದ್ರೆ ಸರ್ವರಿಗೂ ಮಾನಸಿಕ ಆರೋಗ್ಯ, ಹೆಚ್ಚಿನ ಹೂಡಿಕೆ, ಹೆಚ್ಚಿನ ಲಭ್ಯಾಧಿಕಾರ, ಎಲ್ಲರಿಗೂ ಎಲ್ಲೆಲ್ಲೂ ಅಂತ. ಈ ರೀತಿದು ಒಂದು ಸರ್ವರಿಗೂ ಮಾನಸಿಕ ಆರೋಗ್ಯದ್ದು ಲಭ್ಯತೆ ಇರಬೇಕು ಅನ್ನೋ ಒಂದು ಶ್ರೇಯೋಕ್ತಿ ಏನಿದೆಯೋ ಅದು ನನ್ನ ಮಟ್ಟಿಗೆ ನಾನು ನೋಡೋದಾದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಪೂರ್ತಿಯಾಗಿ ಅಪ್ಪಟವಾಗಿ ಭಾರತೀಯದ ಶ್ರೇಯೋಕ್ತಿ ಅದು. ಅಂದ್ರೆ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದು. ಸೊ ಆ ಸುಖದಲ್ಲಿ ಬರೀ ದೈಹಿಕ ಸುಖ ಅಲ್ಲ, ಮಾನಸಿಕ ಆರೋಗ್ಯನೂ ಇರಬೇಕು ಅನ್ನೋದು ಒಂದು ಆಶಯ. ಸೊ ಈ ರೀತಿದು ಒಂದು ಭಾರತೀಯ ಶ್ರೇಯೋಕ್ತಿದ್ದು ಅನುಭವನೇ ಇರುವಂತ ಇನ್ನೊಂದು ಘೋಷವಾಣಿ ವಿಶ್ವಸಂಸ್ಥೆಯಿಂದ ಬಂದಿದೆ ಅಂದ್ರೆ ಒಂದು ರೀತಿಯಾಗಿದ್ದು ಚೇತೋಹಾರಿಯಾಗಿದ್ದು ಡೆವಲಪ್ಮೆಂಟ್ ಅಂತ ಅನ್ಬೋದು. ಒಂದ್ ರೀತಿ ಆಹ್ಲಾದಕರವಾದ ಚಿಂತನೆ ಅದು. ಸೊ ಅದರಲ್ಲಿ ನಮ್ಗೆ ಹೆಮ್ಮೆ ಪಡುವಂತ, ಭಾರತೀಯರಿಗೆ ಹೆಮ್ಮೆ ಪಡುವಂತಿದ್ದಿದೆ. ಅದನ್ನ ನಾವು ಯಾಕೆಂದ್ರೆ ನಾವು ಈಗ ಹೇಳಿಲ್ಲ, ಅದನ್ನ ಎಷ್ಟೋ ವರ್ಷಗಳಿಂದ, ಎಷ್ಟೋ ಸದಿಗಳಿಂದ ಅದನ್ನ ಹೇಳ್ಕೊಂಡ್ ಬರ್ತಾ ಇದ್ದೀವಿ, ಸರ್ವೇ ಜನ ಸುಖಿನೋ ಭವಂತು. ಅದೇ ಭಾವ ಇಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ಬೋದು ಈ ಘೋಷವಾಣಿಯಲ್ಲಿ. ಅಂದ್ರೆ ಸರ್ವರಿಗೂ ಮಾನಸಿಕ ಆರೋಗ್ಯ ಸಿಗ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವೇರ್ ದೇ ಲೀವ್, ರಿಮೋಟ್ ಏರಿಯಾಸ್ ಅಲ್ಲಿ ಇದ್ರು ಮತ್ತೆ ಎಷ್ಟೇ ಬಡವರಾಗಿದ್ರು. ಸೊ ಆ ರೀತಿ ಗುಣಮಟ್ಟವಾಗಿದ್ದು ಮಾನಸಿಕ ಆರೋಗ್ಯ ಸೇವೆಗಳು ಎಲ್ಲರಿಗೂ ಸಿಕ್ಕುವ ಹಾಗಾಗ್ಬೇಕು. ಅವ್ರು ಎಲ್ಲೇ ಇರ್ಲಿ, ಅವ್ರು ಎಲ್ಲೇ ದೂರದಲ್ಲಿ ಇರ್ಲಿ, ಅವರಿಗೆ ಬೇಕಾದಾಗ ಸಿಕ್ಬೇಕು, ಅವ್ರಿಗೆ ಅಗತ್ಯ ಇದ್ದಾಗ ಸಿಕ್ಬೇಕು. ಜಾಸ್ತಿ ಹಣ ಕಷ್ಟದ್ದು, ಹಣಕಾಸಿಂದು ದುಸ್ಥಿತಿ ಬರ್ದಿದ್ದ ಹಾಗೆ, ಅವರಿಗೆ ಆ ಹಾರ್ಡ್ಶಿಪ್ ಬರ್ದಿದ್ದ ಹಾಗೆ, ಆರ್ಥಿಕ ಹಾರ್ಡ್ಶಿಪ್ ಬರ್ದಿದ್ದ ಹಾಗೆ ಅವರಿಗೆ ಈ ಸೇವೆಗಳು ಲಭ್ಯ ಆಗ್ಬೇಕು ಅಂತ. ನಾವು ಇದು ಒಂದ್ ರೀತಿ ಅತಿಶಯೋಕ್ತಿ, ಆಗೋದ್ ಹೋಗೋದಲ್ಲ ಅಂತ ಅನ್ಸಿದ್ರು ಕೂಡ ಈ ಘೋಷವಾಣಿ ಮಾಡೋದ್ರ ಹಿಂದೆ ಯಾರು ಮಾಡಿದಾರೋ ಅವ್ರು ಅದನ್ನ ನಂಬಿ ಮಾಡಿದ್ದಾರೆ ಅನ್ನೋದೊಂದು ಭಾವ ನಮ್ಮಲ್ಲಿ ಇರ್ಬೇಕು. ಅವರಿಗೆ ನಂಬಿಕೆ ಇದೆ ಇದು ಸಾಧ್ಯ ಅಂತ, ಅದಕ್ಕೋಸ್ಕರ ಈ ಘೋಷವಾಣಿ ತಂದಿದ್ದಾರೆ. ಹಾಗಂದ್ರೆ ಇದು ಕಷ್ಟ ಆದ್ರೂ ಎಲ್ಲರಿಗೂ ಸಾಧ್ಯ ಆಗತ್ತೆ. ಯಾರು ಮನ್ಸು ಮಾಡ್ಬೇಕು ಅವ್ರು ಮನ್ಸು ಮಾಡಿದ್ರೆ ಖಂಡಿತ ಸಾಧ್ಯ ಅನ್ನೋ ಒಂದು ಧನಾತ್ಮಕ ಭಾವನೆ ಇಟ್ಕೊಂಡು ಈ ವಾಣಿಯನ್ನು ನಾವು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ, ಡಿಪ್ರೆಷನ್ ಇದೆಲ್ಲ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದು ಏನು ಆಧುನೀಕರಣ ಆಗ್ತಾ ಹೋದ ಹಾಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ತಗೊಂಡು ಆ ರೀತಿ ಬರ್ತಾ ಇದೆಯೋ ಗೊತ್ತಿಲ್ಲ. ಸೊ ಮಾನಸಿಕ ಆರೋಗ್ಯದತ್ತ ನಾವು ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕೆ ಅದನ್ನ ನಾವು ತುಂಬಾ ಅದಕ್ಕೆ ಪ್ರಾಧಾನ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು? ಒಂದು ನೀವು ಹೇಳ್ದಂಗೆ ಈಗಿನ ಕಾಲದಲ್ಲಿ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ನಾವು ಕಂಡು ಬರ್ತಾ ಇದ್ದೇವೆ. ಎಲ್ಲರಿಗೂ ಏನ್ ಅನ್ಸೋದು ಅಂದ್ರೆ ಈಗ ಮಾನಸಿಕ ಆರೋಗ್ಯ ಅನ್ನೋದು ಎಲ್ಲರಿಗೂ ಏನ್ ಹತಗೆಟ್ಟಿರಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ನೀವೇ ಅದನ್ನ ಹೇಳ್ತಾ ಇದ್ದೀರಾ ಅನ್ನುವಂಗಿದ್ದು ಒಂದು ಪರಿಕಲ್ಪನೆ ಕೂಡ ಇದೆ. ಮಾನಸಿಕ ಆರೋಗ್ಯ ಏನು, ಅವ್ರು ಬೇಜಾರ್ ಮಾಡ್ಕೊಳ್ಳೋದನ್ನ ಅವರೇ ಬೇಜಾರ್ ಮಾಡ್ಕೊಳ್ಳೋದು ನಿಲ್ಸ್ಬೇಕು, ಅದಕ್ಕೇನ್ ಬೇರೆಯವ್ರ ಸಹಾಯ ಮಾಡೋದು. ಯಾರು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮಾನಸಿಕ ಕಾಯಿಲೆಗಳನ್ನು ದೈಹಿಕ ಕಾಯಿಲೆ ಅಷ್ಟೇನೆ ಜೈವಿಕವಾಗಿ ಕಾಯಿಲೆಗಳು, ಬಯೋಲಜಿಕಲ್ ಇಲ್ನೆಸಸ್ ಅಂತ ಹೇಳ್ತೀವಿ ನಾವು. ಈಗ ಯಾರಿಗೆಲ್ಲ ದೇಹ ಇದೆಯೋ ಅವರಿಗೆಲ್ಲ ದೈಹಿಕ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಈಗ ನಡೆಯುವ ಕಾಲು ಎಡವದೇ ಇರುವುದು ಅಂತ ಹೇಳ್ತಾರೆ, ನಡೆಯೋರೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ, ಅವರಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಯಾರ್ಯಾರಿಗೆಲ್ಲ ಮನಸ್ಸು ಅನ್ನೋದು ಇದೆಯೋ ಅವರಿಗೆಲ್ಲರಿಗೂ ಮಾನಸಿಕ ಕಾಯಿಲೆ ಬರುವ ಸಂಭವ ಇದೆ, ಸಾಧ್ಯತೆ ಇದೆ. ಸೊ ಇದನ್ನು ನಾವು ಬಿಚ್ಚು ಮನಸ್ಸಿಂದ ಒಪ್ಕೊಳ್ಬೇಕು. ಇಲ್ಲ ನಂಗೆ ಮಾನಸಿಕ ಕಾಯಿಲೆ ಇಲ್ಲ, ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ ನನ್ ಘನತೆಗೆ ಕಡಿಮೆ ಅಂತ ಆ ರೀತಿದು ಕಳಂಕಗಳು ಇನ್ನೂ ಸಮಾಜದಲ್ಲಿ ಇರೋದ್ರಿಂದ, ಮಾನಸಿಕ ಕಾಯಿಲೆ ಅಂದ್ರೆ ಆ ತರದ್ದು ತಪ್ಪು ಭಾವನೆಗಳು ಇರೋದ್ರಿಂದ ಮಾನಸಿಕ ಕಾಯಿಲೆಗಳು ಹೊರಗೆ ಬರಲ್ಲ. ಒಂದು ಇನ್ನೊಂದು ಇದು ನಮ್ದು ಪರ್ಸನಲ್ ಒಪಿನಿಯನ್ ಅಂತ ಅಲ್ಲ. ಈಗ ಸೈಕ್ಯಾಟ್ರಿಸ್ಟ್ ಆದವರು, ಮನೋವೈದ್ಯರಾದವರು ಪರ್ಸನಲ್ ಒಪಿನಿಯನ್ ಅಲ್ಲ, ಬೇಕಾದಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. WHO ವಿಶ್ವ ಆರೋಗ್ಯ ಸಂಸ್ಥೆಯಿಂದನೇ ತುಂಬಾ ರೀಸೆಂಟ್ ಆಗಿ 2018-19 ಇದ್ದು ಸರ್ವೆ ಪ್ರಕಾರನೇ ಇವತ್ತಿಗೆ ವರ್ಲ್ಡ್ ಅಲ್ಲಿ ಲೆಕ್ಕ ಹಾಕಿದ್ದು ಜನರಲ್ಲಿ ಸಿಕ್ಕಿರೋರಲ್ಲಿ 450 ಮಿಲಿಯನ್
ಮಿಲಿಯನ್ ಪೀಪಲ್, ಅಂದ್ರೆ 450 ಮಿಲಿಯನ್ ಗಟ್ಟಲೆ ಜನಕ್ಕೆ ಇವತ್ತಿಗೆ ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ಕಾಯಿಲೆಯಿಂದ ಆಗುವ ಡಿಸೆಬಿಲಿಟಿ ಅಂತ ಹೇಳ್ತೀವಿ ನಾವು, ಹ್ಯಾಂಡಿಕ್ಯಾಪ್ ಅಂತ ಏನ್ ಹೇಳ್ತೀವಿ, ಅದರಿಂದ ಸಫರ್ ಆಗ್ತಾ ಇದ್ದಾರೆ. 450 ಮಿಲಿಯನ್ ಇಸ್ ಎ ವೆರಿ ಬಿಗ್ ನಂಬರ್. ಇದು ಗ್ಲೋಬಲ್ ಹೆಲ್ತ್ ಬರ್ಡನ್ ಮೇಲೆ ಎಷ್ಟು ಪಾಲು ತಗೊಳ್ತದೆ ಅಂತ ನೋಡಿದ್ರೆ, ಅಂದ್ರೆ ಎಲ್ಲ ಕಾಯಿಲೆಗಳದ್ದು ಒಟ್ಟು ಹೊರೆಯಲ್ಲಿ ಎಷ್ಟು ಪಾಲು ಮಾನಸಿಕ ಕಾಯಿಲೆದಿದೆ ಅಂತ ನೋಡಿದ್ರೆ 13% ಇದೆ. ಅದು ಸಹ ಕ್ವೈಟ್ ಎ ಬಿಗ್ ನಂಬರ್. ಸೊ ಅಷ್ಟು ಹೊರೆ ಇದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಹೆಂಗೆ, ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಆತ್ಮಹತ್ಯೆ ಮಾನಸಿಕ ಕಾಯಿಲೆಯಿಂದ ಆಗಿರ್ಬಹುದು ಅಥವಾ ಅದಾದ್ಮೇಲೆ ಮಾನಸಿಕ ಕಾಯಿಲೆಗಳು ಶುರುವಾಗುವ ಚಾನ್ಸಸ್ ಇರುತ್ತೆ. ಈಗ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಬರೀ ಅವ್ರ ಸಮಸ್ಯೆ ಆಗಿ ಉಳಿಯಲ್ಲ, ಅವ್ರ ಕುಟುಂಬದವ್ರ ಮೇಲೆ, ಸಮಾಜದವ್ರ ಮೇಲೆ, ಆ ಇಡೀ ದೇಶಕ್ಕೆ ಅದೊಂದು ಆಸ್ತಿ ನಷ್ಟ ಆದ ಹಾಗೆ. ಸೊ ಅವರ ಮೇಲೆ ಅದು ಲಾಸ್ಟಿಂಗ್ ಇಂಪ್ಯಾಕ್ಟ್ ಬಿಡುತ್ತೆ. ಅಂದ್ರೆ ಅಳಿಸಲಾಗದ ನೋವುಗಳನ್ನ ಅದು ಬಿಟ್ಟು ಹೋಗುತ್ತೆ, ಅಲ್ಲಿಂದ ಮತ್ತೆ ಮಾನಸಿಕ ಸಮಸ್ಯೆಗಳು ಶುರುವಾಗ್ತವೆ. ಸೊ ಈ ರೀತಿ ಇದ್ದಾಗ ನಾವು ಅದರ ಬಗ್ಗೆ ಗಮನ ವಹಿಸ್ಬೇಕು. ಈ ಆತ್ಮಹತ್ಯೆ ಅನ್ನೋ ಪ್ರಕರಣಗಳು ಕೂಡ ಬರೀ ಮಾನಸಿಕ ಕಾಯಿಲೆಯಿಂದ ಬರ್ತವೆ ಅಂತಲ್ಲ, ಬಟ್ ಅದು ಬಂದಾಗ ಅದು ಒಂದ್ ರೀತಿ ನಾವು ಅದ್ರ ಬಗ್ಗೆ ಗಮನ ಕೊಡ್ತಿದ್ರೆ ಮುಂದೆ ಅದು ತುಂಬಾ ಜಾಸ್ತಿ ನಷ್ಟಕ್ಕೆ ಎಡೆ ಉಂಟು ಮಾಡುತ್ತೆ. ಸೊ ಅದರ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಎವ್ರಿ 40 ಸೆಕೆಂಡ್ಸ್, ಪ್ರತಿ 40 ಸೆಕೆಂಡ್ ಇಂದ 1 ನಿಮಿಷದೊಳಗೆ ಪ್ರತಿ 1 ಜನ ಈ ಬದುಕು ಬೇಡ ಅಂತ ಹೇಳಿ ತಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಕರಣಗಳು ಉಂಟಾಗ್ತಾ ಇದ್ದಾವೆ. ಅಂದ್ರೆ 8 ಲಕ್ಷ ಜನ ವರ್ಷದಲ್ಲಿ ಆತ್ಮಹತ್ಯೆಗೆ ತುತ್ತಾಗ್ತಾ ಇದ್ದಾರೆ. ಇದರಲ್ಲಿ ಆಘಾತಕಾರಿ ವಿಷಯ ಏನಂದ್ರೆ ಈ ಎಲ್ಲ ಸೂಸೈಡ್ಗಳದ್ದು ಲೆಕ್ಕ ನೋಡಿದಾಗ ನಮ್ಗೆ 79% ಆಗ್ತಾ ಇರೋದು ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಲ್ಲಿ, ಅಂದ್ರೆ ಕೆಳ ಅಥವಾ ಮಧ್ಯಮ ಆದಾಯ ಇರುವ ದೇಶಗಳಲ್ಲಿ, ಅದರಲ್ಲಿ ನಮ್ಮ ಭಾರತನೂ ಬರುತ್ತೆ. ಸೊ ನಾವು ಎಚ್ಚೆತ್ತುಕೊಳ್ಳೇಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಅವ್ರು ಏನ್ ಹೇಳೋದು ಅಂದ್ರೆ ಇದನ್ನ ಹೀಗೆ ಬೆಳಿಲಿಕ್ಕೆ ಬಿಟ್ರೆ, ಈ ರಿಪೋರ್ಟ್ ಬಂದಿರೋದು ವಿಶ್ವ ಆರೋಗ್ಯ ಸಂಸ್ಥೆಗಳಿಂದ ಅಲ್ಲ, ವಿಶ್ವ ಆರ್ಥಿಕ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಇಂದ 2018 ರಿಪೋರ್ಟ್ ಪ್ರಕಾರ ಅವರದ್ದು ಒಂದು ಹೇಳಿಕೆ ಏನಂದ್ರೆ ಮಾನಸಿಕ ಅನಾರೋಗ್ಯ ಪ್ರತಿ ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ. ಡೆವಲಪ್ಡ್ ಇರ್ಬೋದು, ಡೆವಲಪಿಂಗ್ ಇರ್ಬೋದು, ಪ್ರತಿ ದೇಶದಲ್ಲೂ ಜಾಸ್ತಿ ಆಗ್ತಾ ಇದೆ. ನಾವ್ ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡಿ, ಇಗ್ನೋರ್ ಮಾಡಿ, ಹೀಗೆ ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ 2030ನೇ ಹೊತ್ತಿಗೆ $16 ಟ್ರಿಲಿಯನ್ ನಷ್ಟು ನಷ್ಟ ವರ್ಲ್ಡ್ ಫೇಸ್ ಮಾಡ್ಬೇಕಾಗತ್ತೆ ಅಂತ. 16 ಟ್ರಿಲಿಯನ್ ಅಂದ್ರೆ ಈಗ 1 ಟ್ರಿಲಿಯನ್ ಅಂದ್ರೆ ಎಷ್ಟು ಅಂತ ಯಾರಿಗಾರು ಕೇಳಿದ್ರೆ ಒಂದು ಸಂಖ್ಯೆ ಮುಂದೆ 12 ಸೊನ್ನೆ ಹಾಕ್ಬೇಕಂತೆ, ಆಗ 1 ಟ್ರಿಲಿಯನ್ ಆಗುತ್ತೆ. ಅದು ಡಾಲರ್ ಲೆಕ್ಕದಲ್ಲಿ ಅವ್ರು ಹೇಳ್ತಾ ಇರೋದು. ಇದನ್ನೇ ನೀವು ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ, ಎಷ್ಟೋ ನಷ್ಟ, 70 ಪ್ರಮಾಣ ಜಾಸ್ತಿ ನಷ್ಟ ಆಗುವ ಚಾನ್ಸಸ್ ಇರುತ್ತೆ. ಸೊ ಅವ್ರು ಹೇಳೋದು ಈಗಲೇ ನಾವು ಇದ್ರ ಬಗ್ಗೆ ಪ್ರಾಧಾನ್ಯತೆ ತೋರಿಸ್ಲಿಲ್ಲ ಅಂದ್ರೆ, ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದಿನ ನಾವು ಮೆಂಟಲ್ ಕೆಟಸ್ಟ್ರೋಫ್ ಅನ್ನು ಫೇಸ್ ಮಾಡ್ಬೇಕಾಗತ್ತೆ ಅಂತ. ಅಂದ್ರೆ ಮಾನಸಿಕವಾಗಿ ಒಂದು ಸುನಾಮಿಯನ್ನೇ ನಾವು ಫೇಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಈಗ ಅದರ ಬಗ್ಗೆ ಪ್ರಾಧಾನ್ಯತೆ ಕೊಡುವ ಅವಶ್ಯಕತೆ ತುಂಬಾ ಇದೆ. ಮಾನಸಿಕ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳುವ ಪರಿಸ್ಥಿತಿ, ಅವಶ್ಯಕತೆ ನಮ್ಗೆ ಈಗ ಇದೆ. ಡಾಕ್ಟರ್, ಈಗ ಮಾನಸಿಕ ಸಮಸ್ಯೆಗಳು ಇದ್ರೂ ಕೂಡ ಡಾಕ್ಟರ್ ಹತ್ರ ಬರೋದಕ್ಕೆ ನೀವು ಹಿಂಜರಿತಾರೆ ಅಂತ ಹೇಳಿದ್ರಿ. ಸೊ ಅದು ಮುಂದೆ ಯಾವ ರೀತಿ ಪರಿಣಾಮ ಆಗುತ್ತೆ, ಸೂಸೈಡ್ ಇಂಥದ ಒಂದು ರಿಸಲ್ಟ್ ಬರುತ್ತೆ ಅದರಿಂದ. ಸೊ ನೀವು ಅಂಥವರಿಗಾಗಿ ನೀವೇನು ಹೇಳ್ತೀರಾ ವೀಕ್ಷಕರಿಗೆ ಅದ್ರ ಬಗ್ಗೆ ಅಂತ? ಒಂದೇನಂದ್ರೆ ನಾನು ಆಗ್ಲೇ ಹೇಳಿದಂಗೆ ಅದ್ರ ಬಗ್ಗೆ ಇದು ಕಳಂಕ ಅಥವಾ ಸ್ಟಿಗ್ಮಾ ಅಂತ ನಾವು ಏನ್ ಹೇಳ್ತೀವಿ, ಅದನ್ನು ನಾವು ತೊಡೆದು ಹಾಕ್ಲಿಕ್ಕೆ ಬಿಚ್ಚು ಮನಸ್ಸಿಂದ ಒಂದು ಪ್ರಯತ್ನ ಮಾಡ್ಬೇಕು. ಈಗ ನಾವು ನೋಡಿದ್ರೆ ಒಂದು 2-3 ದಶಕಗಳ ಹಿಂದೆ ಟಿಬಿ ಬಗ್ಗೆ ಇರ್ಬೋದು, ಅಥವಾ ಲೆಪ್ರಸಿ ಬಗ್ಗೆ ಇರ್ಬೋದು, ಕ್ಷಯ ರೋಗದ ಬಗ್ಗೆ, ಅಥವಾ ಈ ತೊನ್ನಿರ್ಬೋದು, ಅಥವಾ ಲೆಪ್ರಸಿ ಬಗ್ಗೆ ಇರ್ಬೋದು, ಅಥವಾ ಈವನ್ HIV ಬಗ್ಗೆ ಸಿಕ್ಕಾಪಟ್ಟೆ ಕಳಂಕಗಳಿದ್ವು. ಅಂದ್ರೆ ಅವರನ್ನು ಒಂದ್ ರೀತಿ ಬಹಿಷ್ಕಾರ ತರ ಮಾಡಿ, ಆಸ್ಟ್ರಸೈಸ್ ಮಾಡಿ, ಸಮಾಜದಿಂದ ಹೊರಗೆ ಇರುವ ತರ ಪರಿಸ್ಥಿತಿ. ಈಗ ಅದೇ ರೀತಿ ಕೊರೋನಾ ಕಾಯಿಲೆಗಳು ಬರುತ್ತೆ. ನೀವು ಕೊರೋನಾ ಪೀಡಿತರು ಅಂದ್ರೆ ಯಾರು ನಿಮ್ಮನ್ನ ಹತ್ರ ಸೇರಿಸಲ್ಲ ಆ ತರ. ಸೊ ಯಾಕೆ ಅದು ಬರುತ್ತೆ ಅಂದ್ರೆ ಆ ಕಾಯಿಲೆ ಬಗ್ಗೆದ್ದು ಜಾಗೃತಿ ಕಡಿಮೆ ಇದ್ದಾಗ, ಅದ್ರ ಬಗ್ಗೆದ್ದು ಜ್ಞಾನ ಅಥವಾ ಅರಿವು ಕಡಿಮೆ ಇದ್ದಾಗ ಆ ರೀತಿ ಕಳಂಕಗಳು ಹುಟ್ಕೊಳ್ತವೆ. ಅದೇ ರೀತಿ ನೀವು ಮಾನಸಿಕ ಕಾಯಿಲೆಗೆ ನೋಡ್ಲಿಕ್ಕೆ ಹೋದ್ರೆ ಅದ್ರ ಬಗ್ಗೆ ಯಾರಿಗೆ ಅರಿವು ಕಡಿಮೆ ಇರುತ್ತೋ ಅವ್ರು ಆ ರೀತಿ ಕಳಂಕಗಳನ್ನು, ತಪ್ಪು ತಿಳುವಳಿಕೆಗಳನ್ನು ಜಾಸ್ತಿಯಾಗಿ ಹೊಂದ್ಕೊಂಡಿರ್ತಾರೆ. ಸೊ ನನ್ಗೇನು ಮಾನಸಿಕ ಕಾಯಿಲೆ ಇಲ್ಲ, ನಾನೇನು ಹುಚ್ಚಿನ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತೀನಿ? ಮಾನಸಿಕ ಕಾಯಿಲೆ ಬೇರೆ ದೈಹಿಕ ಕಾಯಿಲೆಗಿಂತ ಹೇಗೆ ವ್ಯತ್ಯಾಸ ಅಂದ್ರೆ, ಈಗ ನಿಮ್ಗೆ ಏನಾದ್ರು ಕೈಗೆ ಫ್ರಾಕ್ಚರ್ ಆಯ್ತು, ಸಿಕ್ಕಾಪಟ್ಟೆ ನೋವಿರುತ್ತೆ, ನೀವೇ ಹೋಗ್ತೀರ ವೈದ್ಯರ ಹತ್ರ, ಅವ್ರು ಕರಿಯಲ್ಲ ನಿಮ್ಮ. ಸೊ ಅದೇ ರೀತಿ ಮಾನಸಿಕ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ವಿರುದ್ಧವಾಗಿದ್ದು ಅವರಿಗೆ ಗೊತ್ತಾಗಲ್ಲ, ಅವರಿಗೆ ಮಾನಸಿಕ ಕಾಯಿಲೆ ಅಂತ. ಅವರದ್ದು ಸ್ವಭಾವದಲ್ಲಿದ್ದು ವ್ಯತ್ಯಾಸದಿಂದ ಸುತ್ತಮುತ್ತಲಿನವರಿಗೆ ತೊಂದರೆ ಆಗ್ತಾ ಇರುತ್ತೆ, ಸುತ್ತಮುತ್ತಲಿನವ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಅವರಿಗೆ ಅದನ್ನ ನಾವು ಒಳದೃಷ್ಟಿ ಅಂತ ಹೇಳ್ತೀವಿ, ಅಂದ್ರೆ ಇನ್ಸೈಟ್ ಅಂತ.
ಅವರಿಗೆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದು ಅರಿವು, ಅದು ಮಾನಸಿಕ ಕಾಯಿಲೆಯಲ್ಲಿ ಇಲ್ಲದೆ ಇರೋದ್ರಿಂದ ಆ ಸಲುವಾಗಿ ಪೇಷಂಟ್ಸೇನೆ ರೋಗಿಗಳೇ ಅವರೇ ನಂಗೆ ಮಾನಸಿಕ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳೋದು ಕಡಿಮೆ. ಯಾಕಂದ್ರೆ ಅವರಿಗೆ ರೋಗ ಇದೆ ಅಂತ ಗೊತ್ತಿರಲ್ಲ. ಸೊ ಹಾಗೆ ಇದ್ದಾಗ ಮನೆಯವರು ಅದ್ರ ಬಗ್ಗೆ ಜಾಗ್ರತೆ ವಹಿಸ್ಬೇಕು. ಇವರು ಈ ತರ ಮಾನಸಿಕವಾಗಿ ಇದಾದವರು ಅನ್ನೋದ್ರ ಬಗ್ಗೆ ಅವರನ್ನು ಕೀಳರಿಮೆ ಮಟ್ಟದಲ್ಲಿ ಅಥವಾ ಅವರನ್ನು ಕೀಳಾಗಿ ನೋಡಬಾರ್ದು. ಅವರಿಗೆ ಸಿಕ್ಕುವ ರೆಸ್ಪೆಕ್ಟ್ ಸಿಕ್ಲೇಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಮಾನಸಿಕ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿದ ಮೇಲೆ ಅವ್ರು ಪೂರ್ತಿ ಗುಣಮುಖ ಆಗ್ತಾರೆ. ಅವರು ಬೇರೆಯವ್ರ ತರನೇ ಮನುಷ್ಯರು ಆಗಿ ಕೆಲಸ ಮಾಡ್ಲಿಕ್ಕೆಲ್ಲ ಆಗತ್ತೆ. ಸೊ ಹಾಗೆ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಬಿಚ್ಚು ಮನಸ್ಸಿಂದ ಅದಕ್ಕೆ ಪ್ರೊಫೆಷನಲ್ ಹೆಲ್ಪ್ ತಗೊಂಡು ಬಂದಾಗ ಖಂಡಿತ ಅದು ಗುಣಮುಖ ಆಗೋ ಚಾನ್ಸಸ್ ಇರುತ್ತೆ. ಆ ರೋಗಿಗೆ ಅದು ಒಂದು ರೀತಿ ಜೀವನನೇ ಮತ್ತೆ ವಾಪಸ್ ಕೊಟ್ಟ ರೀತಿ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಮಾಜದಲ್ಲಿ ಅದ್ರ ಬಗ್ಗೆದು ಜಾಗೃತಿ ಜಾಸ್ತಿ ಆಗ್ಬೇಕು. ಓಕೆ, ಮಾನಸಿಕ ಆರೋಗ್ಯ ಅನ್ನುವಂಥದ್ದು ಡಾಕ್ಟರ್ ಈಗ ಎಲ್ರಿಗೂ ಸಿಗ್ಬೇಕು ಅಂತ ಆದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ಇದು ಸಹ ಆ ಫೋರಮ್ ಅಲ್ಲೇನೆ ಚರ್ಚೆ ಆಗಿದೆ. ಒಂದು ನಾವು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಹೇಳ್ತೀವಿ, ಅಂದ್ರೆ ಸರ್ವವ್ಯಾಪ್ತಿಯಾಗಿ ಆರೋಗ್ಯದ ವ್ಯಾಪ್ತಿ. ಅದು ಅದ್ರ ಒಳಗೆ ಅಂದ್ರೆ ಅದು ಇನ್ಶೂರೆನ್ಸ್ ಇರಬಹುದು. ಅದು ಪಾಶ್ಚಾತ್ಯ ಕಂಟ್ರಿಗಳಲ್ಲಿ NHS ಅಂತ ಸಿಸ್ಟಮ್ ಇದೆ, ಅಮೆರಿಕದಲ್ಲೆಲ್ಲ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಬಟ್ ನೀವು ಭಾರತ ದೇಶದಲ್ಲಿ ನೋಡಿದ್ರೆ 70-80 ಜನ ಅವರದ್ದು ಪಾಕೆಟ್ ಇಂದ ದುಡ್ಡು ಖರ್ಚು ಮಾಡಿ ಅವ್ರ ಆರೋಗ್ಯಕ್ಕೆ ಖರ್ಚು ಮಾಡುವಂತದ್ದಿದೆ. ಸರ್ಕಾರಿ ಆಸ್ಪತ್ರೆಗಳು ಇಲ್ಲ ಅಂತಲ್ಲ, ಅವು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತಲ್ಲ. ಕೆಲವು ಕಡೆ ತುಂಬಾ ಚೆನ್ನಾಗಿ ಕೆಲಸ ಮಾಡುವ ಸರ್ಕಾರಿ ಆಸ್ಪತ್ರೆಗಳಿದಾವೆ, ಸೆಟಪ್ಗಳಿದಾವೆ. ಬಟ್ ಅದು ಸಾಕಾಗ್ತಾ ಇಲ್ಲ. ನಮ್ಮ ಜನರು ಎಷ್ಟು ಇದಾರೋ, ಅವರಿಗೆ ಕಾಯಿಲೆ ಎಷ್ಟಿದ್ಯೋ ಅದಕ್ಕೆ ಸರ್ಕಾರದವರದ್ದು ಹೂಡಿಕೆ ಸಾಕಾಗ್ತಾ ಇಲ್ಲ. ಸೊ ಆ ನಿಟ್ಟಲ್ಲಿ ಈ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನೋದ್ರಲ್ಲಿ ವಿಶ್ವ ಆರೋಗ್ಯ ವ್ಯಾಪ್ತಿಯೊಳಗೆ ಮಾನಸಿಕ ಆರೋಗ್ಯ ಅನ್ನೋದನ್ನು ಇನ್ಕ್ಲೂಡ್ ಆಗ್ಬೇಕು. ಆಗ ಮಾತ್ರ ಅದು ಎಲ್ಲರಿಗೂ ದಕ್ಕುವ ಹಾಗೆ ಆಗ್ತದೆ. ಇದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಬಲ ಆಗ್ಬೇಕಾಗತ್ತೆ, ಶಕ್ತಿಯುತ ಆಗ್ಬೇಕಾಗತ್ತೆ. ಅಲ್ಲಿ ನಮ್ಗೆ ಟ್ರೈನ್ಡ್ ಪರ್ಸನಲ್ ಬೇಕಾಗತ್ತೆ, ಮಾನಸಿಕ ಆರೋಗ್ಯ ಬಗ್ಗೆ ಗೊತ್ತಿರೋರು, ಅದರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋರು, ಅಥವಾ ಅಲ್ಲಿ ಇರೋರಿಗೆ ಆ ರೀತಿದು ಟ್ರೈನಿಂಗ್ ಅನ್ನು ಇಂಪಾರ್ಟ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆಲ್ಲ ನಾನು ಏನೆಲ್ಲ ಹೇಳ್ತಿದ್ದೀನೋ ಇದಕ್ಕೆ ಹಣದ ಅವಶ್ಯಕತೆ ಇದೆ, ಹೂಡಿಕೆದ ಅವಶ್ಯಕತೆ ಇದೆ. ಸೊ ನಾವು ಹೂಡಿಕೆ ಬಗ್ಗೆ ಮಾತಾಡೋದಾದ್ರೆ ಈವನ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅಂತ ಕೇಳಿದ್ರೆ ಅವರು ಡಿಫೆನ್ಸ್ಗೆ ಖರ್ಚು ಮಾಡೋದ್ರದ್ದು ತುಂಬಾ ಕಡಿಮೆ ಭಾಗ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಸೊ ಹೀಗೆ ಇದ್ದಾಗ ಒಂದು 5% ಆಫ್ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದ್ದು ಒಂದು 5% ಅವರು ಅದಕ್ಕೆ ಹೂಡಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಲೆಸ್ ದನ್ 2%, 2% ಜಾಸ್ತಿ ಆದಾಯದನ್ನು ಮಾತ್ರ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಅದ್ರಲ್ಲೂ ಇದು ನಾನು ಹೇಳೋದು ಪೂರ್ತಿ ಆರೋಗ್ಯದ ವಿಷಯದಲ್ಲಿ. ಇನ್ನು ಮಾನಸಿಕ ಆರೋಗ್ಯಕ್ಕೆ ಅದಕ್ಕಿಂತಲೂ ಕಮ್ಮಿ, 1% ಕಮ್ಮಿ ಹೂಡಿಕೆ ನಡೀತಾ ಇದೆ. ಆ ಹೂಡಿಕೆಯನ್ನು ಜಾಸ್ತಿ ಮಾಡಬೇಕು. ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ಲಾನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಮಾನಸಿಕ ಆರೋಗ್ಯ ಇನ್ಕ್ಲೂಡ್ ಮಾಡಬೇಕು. ಟ್ರೈನ್ಡ್ ಪರ್ಸನಲ್ ಅಲ್ಲಿ ಇರಬೇಕು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು. ಹಳ್ಳಿಯಲ್ಲೂ ಜನರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಬರ್ಲಿಕ್ಕೆ ಈ ರೀತಿ ಈ ಟಾಕ್ ಶೋನೇ ಇರಲಿ. ಅಂದ್ರೆ ಮೀಡಿಯಾದ ಹೆಲ್ಪ್ ತಗೊಂಡು ಆ ಜಾಗೃತಿಯನ್ನು ಜಾಸ್ತಿ ಮಾಡೋದು, ಪೇಪರ್ಗಳಲ್ಲಿ ಅದರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು. ಟ್ಯಾಲೆಂಟಿಗೆ ಏನು ಕಡಿಮೆ ಇಲ್ಲ ಇಂಡಿಯಾದಲ್ಲಿ, ಪ್ರತಿಭೆಗೆ ಏನು ಕಡಿಮೆ ಇಲ್ಲ. ತುಂಬಾ ಜನ ನಂಗೆ ಗೊತ್ತಿದ್ದು ಮಾನಸಿಕ ವೈದ್ಯರೇ ಇದ್ದಾರೆ. ನಾನ್ ಕೂಡ ತುಂಬಾ ಆರ್ಟಿಕಲ್ಸ್ ಎಲ್ಲ ಬರೀತೀನಿ. ಸೊ ಹಾಗೆ ತುಂಬಾ ಜನ ಇದ್ದಾರೆ ನಂಗೆ ಗೊತ್ತಿದ್ದವರೇನೆ, ಕರ್ನಾಟಕದಲ್ಲೇ ನನ್ನ ಫ್ರೆಂಡ್ಸ್ ಆದವ್ರು ಇದ್ದಾರೆ. ಸೊ ಪ್ರತಿಭೆಗೆ ಏನು ಕೊರತೆ ಇಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಂಡು, ಅದನ್ನ ಹಾರ್ನೆಸ್ ಮಾಡ್ಕೊಂಡು ಈ ರೀತಿ ಮೀಡಿಯಾ ಥ್ರೂ ಅಥವಾ ಪ್ರಾಥಮಿಕ ಆರೋಗ್ಯದಿಂದ ಎಲ್ಲರಿಗೂ ಲಭ್ಯ ಆಗುವ ಹಾಗೆ, ಎಲ್ಲರಿಗೂ ಅದು ಜಾಸ್ತಿ ಹಣ ಖರ್ಚಿನ ಕಷ್ಟಗಳು ಇಲ್ಲದೇನೆ ಅದು ಸಿಕ್ಕುವ ಹಾಗೆ ಹೀಗೆ ಮಾಡ್ಕೊಂಡು ಬಂದಾಗ ಅದಕ್ಕೆ ಹೆಚ್ಚಿನ ಹೂಡಿಕೆ ಬೇಕು. ಅದು ಕೂಡ ಘೋಷವಾಣಿಯಲ್ಲಿ ಬಂದಿದೆ, ಹೆಚ್ಚಿನ ಹೂಡಿಕೆ ಹೆಚ್ಚಿನ ಲಭ್ಯಾಧಿಕಾರ ಅಂತ. ಸೊ ಈ ರೀತಿ ಮಾಡಿದಾಗ ಮಾತ್ರ ಅದಾಗತ್ತೆ. ಬರೀ ಗವರ್ಮೆಂಟ್ ಅಲ್ಲ, ಎಲ್ಲರೂ ಅದನ್ನ ಮಾಡಬೇಕು ಅನ್ನೋ ಒಂದು ಆಶಯ ಕೂಡ ಅದರ ಹಿಂದೆ ಇದೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಾನಸಿಕ ಆರೋಗ್ಯದಲ್ಲಿ ನಾವು ಯಾಕೆ ಹೆಚ್ಚಿನ ಹೂಡಿಕೆಯನ್ನ, ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು, ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಅದಕ್ಕೆ ಇರಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಇನ್ನು ನಾಳ್ದು ಅಕ್ಟೋಬರ್ ನಾವು 10ನೇ ತಾರೀಕಿಂದು ನಾವು ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸ್ತೇವೆ. ಸೊ ಇದರ ಸಂದರ್ಭದಲ್ಲಿ ನೀವು ಏನು ಸಂದೇಶ ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಈಗ ನಾನು ಏನ್ ಹೇಳಿದೆ ನಿಮ್ಗೆ, ಹೂಡಿಕೆ ಮಾಡಬೇಕು ಅಂತ. ಸೊ ತುಂಬಾ ಜನದ ಏನು ಆಶಯ ಇರುತ್ತೆ ಅಂದ್ರೆ, ಹೌದು ಗವರ್ಮೆಂಟ್ ಹೂಡಿಕೆ ಮಾಡ್ಲಿ, ಮನೆಯವ್ರು ಮಾಡ್ಲಿ, ಸಮಾಜ ಮಾಡ್ಲಿ ಅಂತ. ನಾನು ಹೇಳೋದು ಅವ್ರು ಮಾಡೋ ಕೆಲಸಗಳು ಅವರದ್ದು ಇದರಲ್ಲಿ ನಡೀತಾ ಇರ್ತವೆ. ಬಟ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ವೈಯಕ್ತಿಕ ಲೆವೆಲ್ ಅಲ್ಲಿ ಕೂಡ ನಾವುಗಳು ಹೂಡಿಕೆ ಮಾಡೋದನ್ನ ಕಲಿಬೇಕು. ಬರೀ ದುಡ್ಡಿನ ವಿಷಯದಲ್ಲಿ ಅಂತಲ್ಲ, ಎಲ್ಲ ರೀತಿಯಲ್ಲೂ ನಾವು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಹೂಡಿಕೆ ಮಾಡೋದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯದಷ್ಟೇ
ಎಷ್ಟೇ ಇಂಪಾರ್ಟೆಂಟು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಳ್ಬೇಕು, ಒಂದು ಸೇಯಿಂಗ್ ಇದೆ, ದೇರ್ ಇಸ್ ನೋ ಹೆಲ್ತ್ ವಿದೌಟ್ ಮೆಂಟಲ್ ಹೆಲ್ತ್ ಅಂತ. ಅಂದ್ರೆ ಒಂದು ಆರೋಗ್ಯದ ಪರಿಕಲ್ಪನೆಯಲ್ಲಿ ಮಾನಸಿಕ ಆರೋಗ್ಯ ಇಲ್ದಿದ್ರೆ ಯಾವ ಆರೋಗ್ಯನೂ ಇಟ್ಕೊಂಡ್ರು ವೇಸ್ಟ್ ತರ ಆಗುತ್ತೆ. ಸೊ ಮಾನಸಿಕ ಆರೋಗ್ಯ ಅನ್ನೋದು ಬಹು ಮುಖ್ಯ. ಅದಕ್ಕೆ ನಾವು ಹೂಡಿಕೆ ಮಾಡ್ಕೊಳ್ಬೇಕು. ಯಾವ ರೀತಿ ಹೂಡಿಕೆ ಅಂದ್ರೆ ಬರೀ ಆರ್ಥಿಕವಾಗಿ ಹೂಡಿಕೆ ಅಲ್ಲ, ನಮ್ದು ಶ್ರಮದಲ್ಲಿ, ನಮ್ದು ಚಿಂತನೆಯಲ್ಲಿ, ನಾವು ಯೋಚನೆಗಳಲ್ಲಿ, ನಮ್ದು ಮಾನಸಿಕ ಆರೋಗ್ಯದ ಮೇಲೆ ಹೂಡಿಕೆ ಮಾಡ್ಕೊಂಡು ಬರ್ಬೇಕಾಗತ್ತೆ. ಒಳ್ಳೆ ಮನಸ್ಸನ್ನು ಇಟ್ಕೊಳ್ಳೋದ್ರಲ್ಲಿ ಅಥವಾ ಒಳ್ಳೆ ಮಾನಸಿಕ ಆರೋಗ್ಯ ಇಟ್ಕೊಳ್ಳೋದ್ರಲ್ಲಿ ನಮ್ದೇ ಲಾಭ ಇದೆ. ಆಮೇಲೆ ಇನ್ನೊಂದು, ನಮ್ಮ ಆರೋಗ್ಯ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಖುಷಿ, ನಮ್ಮ ಜವಾಬ್ದಾರಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವ್ರು ನಮ್ಮನ್ನ ಖುಷಿಯಾಗಿಡೋಕೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಅವರು ನಮ್ಗೆ ಬೇಕಾದಂಗೆ ಇರ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ನಾವು ನಮ್ಮ ಆಟಿಟ್ಯೂಡ್ ಚೇಂಜ್ ಗಳನ್ನ ತಂದ್ಕೊಂಡ್ರೆ ಖಂಡಿತ ನಾವು ಖುಷಿಯಾಗಿರ್ಲಿಕ್ಕೆ ನಮ್ಮ ಕೈಯಲ್ಲಿ ತುಂಬಾ ಇದೆ. ಮತ್ತೆ ಇನ್ನು ಮಾನಸಿಕ ಆರೋಗ್ಯ ಈ ಟೈಮ್, ಕೊರೋನಾ ಟೈಮಲ್ಲಿ ನೋಡಿ ಎಷ್ಟು ಜನಕ್ಕೆ ಎಷ್ಟು ಒತ್ತಡ ಬಂದ್ರು ಎಲ್ಲರೂ ಮನೆಯಲ್ಲಿ ಕೈ ಕಟ್ಟಿ ಕೈ ಚೆಲ್ಲಿ ಕೂರ್ಲಿಲ್ಲ. ಎಷ್ಟೋ ಜನಕ್ಕೆ ಆ ಪುಟಿದೇಳುವ ಸಾಮರ್ಥ್ಯ ಅಂತ ಹೇಳ್ತೀವಿ ನಾವು, ಅಂದ್ರೆ ಮನಸ್ಸಿಗೆ ಮೆಂಟಲ್ ರೆಸಿಲಿಯನ್ಸ್ ಅಂತ ಏನ್ ಹೇಳ್ತೀವೋ ಅದು ಸಾಕಷ್ಟು ಇತ್ತು ನಮ್ ಜನರಲ್ಲಿ. ಸೊ ಇದ್ರದ್ದು ಡಾಕ್ಟರ್ ಇನ್ಗ್ರಿಡ್ ಡೇನಿಯಲ್ಸ್ ಅಂತ ಈ ವರ್ಲ್ಡ್ ಫೆಡರೇಷನ್ ಆಫ್ ಮೆಂಟಲ್ ಹೆಲ್ತ್ ಪ್ರೆಸಿಡೆಂಟ್ ಆದವ್ರು ಏನ್ ಹೇಳೋದು ಅಂದ್ರೆ, ಬರೀ ಗವರ್ಮೆಂಟ್ಗಳ ಮೇಲೆ, ಬರೀ ಸೊಸೈಟಿ ಮೇಲೆ, ಬರೀ ಕಮ್ಯುನಿಟಿ ಮೇಲೆ ಈ ಹೂಡಿಕೆದ್ದು ಜವಾಬ್ದಾರಿ ಇಲ್ಲ, ಪ್ರತಿಯೊಂದು ಇಂಡಿವಿಜುವಲ್ ಮೇಲೆ, ಪ್ರತಿಯೊಂದು ವ್ಯಕ್ತಿ ಮೇಲೆ ಈ ಹೂಡಿಕೆದ್ದು ಜವಾಬ್ದಾರಿ ಇದೆ. ಸೊ ಈ ಮೆಂಟಲ್ ರೆಸಿಲಿಯನ್ಸ್ ಅನ್ನು ನಾವು ಬಿಲ್ಡಪ್ ಮಾಡ್ಕೊಳ್ಳೋದ್ರಲ್ಲಿ, ಇದನ್ನು ಈ ಪುಟಿದೇಳುವ ಸಾಮರ್ಥ್ಯವನ್ನು ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ, ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳುವಲ್ಲಿ ಪ್ರತಿಯೊಬ್ರು ಒಂದು ಎಫರ್ಟ್ ಅಂತ, ಒಂದು ಪ್ರಯತ್ನ ಅಂತ, ಒಂದು ಪ್ರಜ್ಞಾಪೂರ್ವಕವಾದ ಪ್ರಯತ್ನವನ್ನು ಮಾಡ್ಕೊಂಡು ಬರ್ಬೇಕಾಗತ್ತೆ. ಇದಕ್ಕೋಸ್ಕರ ಒಳ್ಳೆ ಹಿತಮಿತವಾಗಿದ್ದ ಆಹಾರ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರಬೇಕು, ಕ್ಯಾಲರೀಸ್ ಕಮ್ಮಿ ಇರಬೇಕು, ಅವರಿಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡೋದು, ಈ ರೀತಿದ್ದು. ಮತ್ತೆ ಯಾವುದೇ ರೀತಿದು ಮಾದಕ ವಸ್ತುಗಳಿಂದ ದೂರ ಇರುವ ಒಂದು ಪ್ರಯತ್ನ. ಯಾಕಂದ್ರೆ ಯಾವುದೇ ರೀತಿ ಮಾದಕ ವಸ್ತು ಮತ್ತೆ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಇದಲ್ಲದೆ ನಿಯಮಿತ ಕಾಲದ್ದು ಎಕ್ಸಸೈಸ್ಗಳು, ಇದರಿಂದ ಕೂಡ ಎಂಡೋರ್ಫಿನ್ಸ್, ಅಡ್ರಿನಲಿನ್ ಸಿಕ್ರೇಟ್ ಆಗಿ ದೇಹ ಮತ್ತೆ ಮನಸ್ಸು ಎರಡೂ ಚುರುಕಾಗಿರುತ್ತೆ. ಇದಷ್ಟೇ ಅಲ್ಲದೆ ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋ ಟೆಕ್ನಿಕ್ಸ್, ಯೋಗ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಮೈಂಡ್ಫುಲ್ನೆಸ್, ವಾಸ್ತವದಲ್ಲಿ ಮನಸ್ಸನ್ನು ನೆಡುವುದು, ಈ ರೀತಿದ್ದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ. ನಾವು ಬೇರೆಯವರಿಗೆ, ಸಮಾಜಕ್ಕೆ ಸಮಾಜಮುಖಿಯಾಗಿ ಬೆಳಿಬೇಕು ಅಂದ್ರೆ ನಮ್ಮನ್ನು ನಾವು ಫಸ್ಟ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಕೂಡ ಪ್ರಯತ್ನಗಳು ಮಾಡೋದು, ಒಂದು ಕೃತಜ್ಞತೆದು ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ, ಅದನ್ನ ಬೆಳೆಸ್ಕೊಳ್ಳೋದು, ಬೇರೆಯವ್ರನ್ನ ಹೆಲ್ಪ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಆಮೇಲೆ ಬೇರೆಯವರೊಟ್ಟಿಗೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದು, ನೆಟ್ವರ್ಕಿಂಗ್ ಅನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಈ ತರದೆಲ್ಲ ಒಂದು ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಾಗ ನ್ಯಾಚುರಲಿ ನಾವು ಖುಷಿಯಾಗಿರ್ಲಿಕ್ಕಾಗತ್ತೆ, ನಮ್ಮ ಸುತ್ತಮುತ್ತಲಿನವ್ರು ಕೂಡ ಖುಷಿಯಾಗಿರ್ಲಿಕ್ಕಾಗತ್ತೆ, ಮಾನಸಿಕ ಆರೋಗ್ಯ ಕಾಪಾಡ್ಕೊಳಕ್ಕಾಗತ್ತೆ. ಸೊ ಈ ಹೆಚ್ಚಿನ ಹೂಡಿಕೆಯಲ್ಲಿ ನಮ್ಮ ಪಾತ್ರ ಕೂಡ ಇದೆ, ವೈಯಕ್ತಿಕ ಲೆವೆಲ್ ಅಲ್ಲಿ ಅನ್ನೋದು ಕೂಡ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಜಾಗೃತಿ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದೇ ಇವತ್ತಿನ ಸಂದೇಶ. ಓಕೆ ಡಾಕ್ಟರ್, ಮಾನಸಿಕ ಆರೋಗ್ಯ ದಿನ, ಮಾನಸಿಕ ಆರೋಗ್ಯದ ಕುರಿತಾಗಿ ಹೇಳ್ತಾ ಇದ್ರೆ ನೀವು, ಇನ್ನು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಈ ಒಂದು ಕೌನ್ಸಿಲಿಂಗ್ ಥೆರಪೀಸ್ ಆಗಿರ್ಬೋದು, ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ನೀವು ಅಲ್ಲಿ ಕೊಡ್ತೀರಾ? ಒಂದು, ನಾವು ಈ ಕೊರೋನಾ ಟೈಮಲ್ಲಿ ಅದಕ್ಕೋಸ್ಕರ ಅಂತಲೇ ಒಂದು ಹೆಲ್ಪ್ ಲೈನ್ ಅಥವಾ ಸಹಾಯವಾಣಿ ತಂದಿದ್ದೇವೆ. ಅದು ಫಾದರ್ ಮುಲ್ಲರ್ಸ್ ಅಲ್ಲಿ ಕೂಡ ಲಭ್ಯ ಇದೆ. ಮತ್ತೆ ಒಂದು ವಿಡಿಯೋಸ್ ಅನ್ನು ಮತ್ತೆ PPT ಆಗಿರ್ಬೋದು, ಅದನ್ನೆಲ್ಲ ನಾವು ವಾರ್ಡ್ಗಳಲ್ಲಿ ಅದನ್ನು ಚಿತ್ರಿತ ರೂಪದಲ್ಲಿ ಹಾಕ್ತೇವೆ ನಮ್ದು ಎಕ್ಸ್ಪ್ಲನೇಷನ್ ಜೊತೆಗೆ. ಅಂದ್ರೆ ಈ ಟೈಮಲ್ಲಿ ಎಷ್ಟೆಲ್ಲ ಒತ್ತಡಗಳು ಇರ್ತವೆ, ಅದರಿಂದ ಏನೇನ್ ಪರಿಣಾಮ ಆಗತ್ತೆ, ಹೆಂಗೆ ಅದರಿಂದ ಹೊರಗೆ ಬರೋದು, ಇದು ಕೂಡ ಅದರಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಅದಲ್ಲದೆ ಒಂದು ಫುಲ್ ಫ್ಲೆಡ್ಜ್ ಡಿಪಾರ್ಟ್ಮೆಂಟ್ ಇದೆ, ಅಂದ್ರೆ ಒಂದು ಪೂರ್ತಿ ವಿಭಾಗ ಅದಕ್ಕೋಸ್ಕರ ಇದಿಟ್ಟಿದ್ದಾರೆ. ಈಗ ನನ್ನ ವಿಭಾಗದಲ್ಲಿನೇ, ಬೇರೆ ಎಲ್ಲ ಕಾಲೇಜ್ಗಳಲ್ಲಿ ನಿಮ್ಹ್ಯಾನ್ಸ್ ಬಿಟ್ಟು ಪ್ರಾಬಬಲಿ ಎಲ್ಲ ಕಡೆ ಮಾನಸಿಕ ರೋಗದ ವಿಭಾಗ ಸಣ್ಣ ವಿಭಾಗ ದೊಡ್ಡ ಕಾಲೇಜ್ನಲ್ಲಿ ಅಂತ. ನಮ್ದು ಹಾಗಲ್ಲ, ನಮ್ಮ ಕಾಲೇಜಲ್ಲಿ ನಮ್ದೊಂದು ದೊಡ್ಡ ವಿಭಾಗ, ಅದು ವೆಲ್ ಫ್ಲೆಡ್ಜ್ ಡಿಪಾರ್ಟ್ಮೆಂಟ್. ಅದು ಸುಮಾರು ದಶಕಗಳಿಂದ ನಡೀತಾ ಇರೋ ಡಿಪಾರ್ಟ್ಮೆಂಟ್, 1960s 1950s ಅಲ್ಲೇ ಸ್ಟಾರ್ಟ್ ಆಗಿದೆ ಅದು. ಸೊ ಹೀಗೆ ಇದ್ದಾಗ ಅದಕ್ಕೋಸ್ಕರ ಅಲ್ಲಿ ವ್ಯಸನ ಮುಕ್ತ ಕೇಂದ್ರಗಳಿದಾವೆ. ಆಮೇಲೆ ಅದಕ್ಕೆ ಡಿ ಅಡಿಕ್ಷನ್ ಇದು ಸ್ಪೆಷಲಿಸ್ಟ್ ನಾವೇ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಕೌನ್ಸಿಲಿಂಗ್ ಥೆರಪೀಸ್ ಇದಾವೆ. ಮತ್ತೆ 24 hours ಅಲ್ಲಿ ಸೈಕ್ಯಾಟ್ರಿಸ್ಟ್ ಅವೈಲೇಬಲ್ ಇರ್ತಾರೆ. ಈಗ ನಮ್ಮ PG ರೆಸಿಡೆಂಟ್ಸ್ ಇರ್ತಾರೆ, ಕನ್ಸಲ್ಟೆಂಟ್ಸ್ ಅವೈಲೇಬಲ್ ಇದ್ದಾರೆ. ಸೊ 3 ಯೂನಿಟ್ಗಳಲ್ಲಿ ನಾವು ಅದರ ಕೆಲಸ ನಡೆಸ್ತಾ ಇದ್ದೇವೆ. ಸೊ ಯಾವಾಗ ಬೇಕಿದ್ರು ಅವರು ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ, ಈಗ ನೀವು ಹಣ ಖರ್ಚಿನ ಲೆಕ್ಕದಲ್ಲಿ ನೋಡಿದ್ರೆ ಕೂಡ ತುಂಬಾ ಸಬ್ಸಿಡೈಸ್ ಟ್ರೀಟ್ಮೆಂಟ್ ಫಾದರ್ ಮುಲ್ಲರ್ ಕೊಡುತ್ತೆ. ಖಾಲಿ ಒಂದು ಫೈಲಿಗೆ 50 ರೂಪಾಯಿಯಲ್ಲಿ ನಿಮಗೆ ಎಷ್ಟು ಜನ ಕನ್ಸಲ್ಟೆಂಟ್ಸ್ ನೋಡುವ ಸೌಲಭ್ಯ ಕೂಡ ಇದೆ. ಅದರಲ್ಲಿ ಮಾನಸಿಕ ರೋಗದ್ದು ತಜ್ಞರೇ ನಿಮ್ಮನ್ನು ನೋಡಿ
ಮಾಡಿ ನಿಮ್ಗೆ ಮತ್ತೆ ಬೇರೆ ಕಾಯಿಲೆ ಇದ್ರೆ ಸಹ ಅದೇ ಫೈಲ್ ಒಳಗೆ ಅಷ್ಟೇ ದುಡ್ಡೊಳಗೆ ಬೇರೆ ಸೌಲಭ್ಯ ಅಂದ್ರೆ ಬೇರೆ ಚಿಕಿತ್ಸೆ ಕೂಡ ಸಿಕ್ಕುವ ಹಾಗೆ ಅವರು ನೋಡ್ಕೊಳ್ಳಿಕ್ಕೆ ಆಗತ್ತೆ. ಸೊ ಅದರದ್ದು ಆರೋಗ್ಯ ಕಾರ್ಡ್ಗಳು ಅಂತ ಇರ್ತವೆ. ಸೊ ಮತ್ತೆ ಬೇರೆ ಅವರದ್ದು ಇನ್ಶೂರೆನ್ಸ್ಗಳಿಗೆ ಅಲ್ಲಿ ಲಿಂಕ್ ಮಾಡಿ ಆ ಥರ ಚಿಕಿತ್ಸೆ ಸಹ ಕೊಡಿಸ್ಬೋದು. ಸೊ ಯಾವ ರೀತಿದ್ದು ಕೂಡ ಸಹಾಯ ಅವರು ಅದನ್ನು ತಗೊಳ್ಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಫಾದರ್ ಮುಲ್ಲರ್ ಸಂಸ್ಥೆನೇ 13 ಸಂಸ್ಥೆಗಳನ್ನು ನಡೆಸುತ್ತೆ. ಸೊ ಅಲ್ಲಿದ್ದು ಸ್ಟೂಡೆಂಟ್ಸಿಗೆ, ಅಲ್ಲಿದ್ದು ಸ್ಟಾಫಿಗೆ, ಫ್ಯಾಕಲ್ಟಿಗೆ ನಾವು ಸಪರೇಟ್ ಆಗಿ ನಮ್ದು ಸಹಾಯವಾಣಿದು ಲಿಂಕ್ ಕೊಡ್ತೇವೆ. ಸೊ ಅವರಿಗೆ ಏನಾದ್ರು ಸಮಸ್ಯೆ ಆದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಆ ರೀತಿದು ಅವರಿಗೆ ಲಭ್ಯತೆ ಇರುವ ಹಾಗೆ ನೋಡ್ಕೊಂಡಿದ್ದೇವೆ ನಾವು. ಓಕೆ ಡಾಕ್ಟರ್, ಇನ್ನೂ ಒಂದು ಕೌನ್ಸಿಲಿಂಗ್ ಥೆರಪೀಸ್ ಅಂತ ಹೇಳುವಂಥದ್ದು ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಒಂದು ಉತ್ತಮ ಅಂತ ಹೇಳ್ತಾರೆ. ಡಿಪ್ರೆಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೌನ್ಸಿಲಿಂಗ್ ಅನ್ನುವಂಥದ್ದು ಒಂದು ಬೆಸ್ಟ್ ಚಿಕಿತ್ಸೆ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಕೌನ್ಸಿಲಿಂಗ್ ಥೆರಪಿ? ಬರೀ ಕೌನ್ಸಿಲಿಂಗ್ ಅಲ್ಲಿ ಎಷ್ಟೋ ಸಲ ಸಮಸ್ಯೆಗಳು ಸರಿ ಹೋಗಲ್ಲ. ಈಗ ತುಂಬಾ ಜನಕ್ಕೆ ನೀವ್ ಹೇಳಿದಾಗೆ ಅವ್ರು ಅನ್ಕೋತಾರೆ ನಾವು ಮದ್ದು ತಗೊಳಕ್ಕೆ ಇಷ್ಟ ಇಲ್ಲ, ನಂಗೆ ಬರೀ ಕೌನ್ಸಿಲಿಂಗ್ ಮಾಡಿ ಅಂತ. ಬಟ್ ಅದು ರೋಗದ ಲಕ್ಷಣದ ಮೇಲೆ ಮತ್ತೆ ರೋಗದ ತೀವ್ರತೆ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಜಸ್ಟ್ ಮನೆಯಲ್ಲಿ ಒಂದು ಕಲಹ ಆಯ್ತು, ಡಿಫರೆನ್ಸ್ ಆಫ್ ಒಪಿನಿಯನ್ ಆಯ್ತು, ಏನೋ ಒತ್ತಡ ಬಂತು, ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ಲಿಲ್ಲ, ಇಷ್ಟೇ ಸಮಸ್ಯೆ ಇದ್ರೆ ಖಂಡಿತ ನೀವು ಹೇಳಿದಾಗ ಯಾರಾದ್ರೂ ಸಮಾಲೋಚಿಸಿದ್ರೆ, ಅದು ಕರೆಕ್ಟ್ ಆಗಿದ್ದ ರೀತಿಯಲ್ಲಿ ಸಮಾಲೋಚಿಸಿದ್ರೆ ಸಾಕಾಗತ್ತೆ. ಎಷ್ಟೋ ಸಲ ಈ ಡಿಪ್ರೆಷನ್ಗೆ ಒಳಗಾಗಿರೋರಿಗೆ ಜೈವಿಕ ಕಾಯಿಲೆಗಳಿರುತ್ತೆ. ಅಂದ್ರೆ ಅವರದ್ದು ಮಿದುಳಲ್ಲಿ ನರರಾಸಾಯನಿಕಗಳದ್ದು ಏರ್ಪೇರಿಂದ ಆ ರೀತಿ ಕಾಯಿಲೆ ಬಂದಿರುತ್ತೆ. ಸೊ ಆಗ ಕೌನ್ಸಿಲಿಂಗ್ ಹೆಲ್ಪ್ ಆಗಲ್ಲ ಅಂತಲ್ಲ, ಖಂಡಿತ ಅವರಿಗೆ ಒಂದು ಹೆಗಲು ಕೊಟ್ಟ ಹಾಗೆ ನಾವು ಹೆಲ್ಪ್ ಮಾಡಿದ ಹಾಗೆ. ಬಟ್ ಕೌನ್ಸಿಲಿಂಗ್ ಅನ್ನೋದು ಆ ಟೈಮಲ್ಲಿ ಅವರಿಗೆ ತೀವ್ರವಾಗಿದ್ದ ಕಾಯಿಲೆ ಇದ್ರೆ ಅವ್ರಿಗೆ ಆ ಟೈಮಲ್ಲಿ ಹೇಗೆ ಅಂದ್ರೆ ಲಂಚ್ ಬಾಕ್ಸ್ ಹಾಗೆ ಆಕ್ಟ್ ಮಾಡುತ್ತೆ. ನಿಮ್ಗೆ ಲಂಚ್ ಬಾಕ್ಸ್ ನಾನು ಕೊಟ್ರೆ ಎಷ್ಟು ತನಕ ಬರುತ್ತೆ, ಲಂಚ್ ಆರ್ ಮುಗಿಯೋ ತನಕ ಬರುತ್ತೆ, ಆಮೇಲೆ ಬರಲ್ಲ. ಸೊ ನಾನು ಎಷ್ಟೇ ಎಫೆಕ್ಟಿವ್ ಆಗಿ ಕೌನ್ಸಿಲಿಂಗ್ ಮಾಡಿದ್ರು ನನ್ನ ಮಾತು ಅವರಿಗೆ ಆ ದಿನ ನೆನಪಿರ್ಬೋದು, ಇನ್ನೊಂದು 2 ದಿನ ನೆನಪಿರ್ಬೋದು. ಪೂರ್ತಿಯಾಗಿ ನಾನು ಅವ್ರ ಕಿವಿಯಲ್ಲೇ ಕೂತ್ಕೊಂಡು ಅದೇ ಹೇಳಿದನ್ನೇ ಹೇಳ್ತಾ ಇರ್ಲಿಕ್ಕೆ ಆಗಲ್ಲ. ಸೊ ನಾನು ಅವರೊಟ್ಟಿಗೆ ಇರ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಅವರಿಗೆ ಈ ನರರಾಸಾಯನಿಕಗಳನ್ನು ಏರ್ಪೇರನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾ ಸಲ ನಾವು ಮೆಡಿಸಿನ್ಸ್ ಹಾಕಬೇಕಾಗತ್ತೆ. ಅದನ್ನ ಅವರಿಗೆ ಶಿಕ್ಷೆ ತರ ಕೊಡೋದಾಗ್ಲಿ ಅಥವಾ ಅವ್ರನ್ನ ಸುಮ್ಮನಾಗ್ಸಕ್ಕಾಗ್ಲಿ ಅದು ನಾವು ಮಾಡೋದಲ್ಲ. ಆ ರೋಗಕ್ಕೆ ಅದು ನಿವಾರಕ. ಈಗ ಖಿನ್ನತೆ ನಿವಾರಕ ಔಷಧಿಗಳು ಬರ್ತವೆ, ಆಂಟಿ ಡಿಪ್ರೆಸೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅಥವಾ ಮೂಡ್ ಸ್ಟೆಬಿಲೈಸರ್ಸ್ ಅಂತ ಬರ್ತವೆ. ಸೊ ಅದನ್ನು ಆ ರೋಗಕ್ಕೆ ಅನುಗುಣವಾಗಿ ನಾವು ಹಾಕ್ಬೇಕಾಗತ್ತೆ. ಅದರ ಡಯಾಗ್ನೋಸಿಸ್ ಅನ್ನು ಪರಿಣಿತ ವೈದ್ಯರೇ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಅವರಿಗೆ ಕಾಯಿಲೆ ಬಗ್ಗೆ ನೋಡಿ ಗೊತ್ತಿರತ್ತೆ, ರೋಗಗಳನ್ನು ನೋಡಿ ಗೊತ್ತಿರತ್ತೆ. ಸೊ ಅವರು ನಿಮ್ಗೆ ಆ ತರ ಸಜೆಸ್ಟ್ ಮಾಡಿದ್ರೆ, ಸೂಚಿಸಿದ್ರೆ ನೀವು ಈ ರೀತಿ ಮೆಡಿಸಿನ್ ತಗೊಳ್ಳಿ ಅಂತ, ಖಂಡಿತವಾಗಿ ನೀವು ಅದನ್ನು ಧೈರ್ಯವಾಗಿ ತಗೊಳ್ಬಹುದು. ಅದರ ಸೈಡ್ ಎಫೆಕ್ಟ್ ಗಳ ಬಗ್ಗೆ ಹೆದರಿಕೆ ಇದ್ರೆ ಖಂಡಿತವಾಗಿ ಅವ್ರು ಕೊಟ್ಟವ್ರ ಹತ್ರನೇ ನೀವು ಚರ್ಚೆ ಮಾಡಿದ್ರೆ ಯಾವುದೇ ವೈದ್ಯರಾಗ್ಲಿ ಹೇಳ್ತಾರೆ ನಿಮ್ಗೆ ಅದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಎಷ್ಟು ದಿನಕ್ಕೆ ತಗೊಳ್ಬೇಕಾಗಬಹುದು. ಅವರು ಸೂಚಿಸಿದಂತೆ ಅವ್ರ ಹತ್ರ ಬಂದು ನೋಡ್ಕೊಳ್ಳೋದು. ಅವ್ರು ಎಷ್ಟು 2 ವಾರಕ್ಕೊಂದ್ಸಲ ಬನ್ನಿ ಅನ್ಬಹುದು, ತಿಂಗಳಿಗೊಂದ್ಸಲ ಬನ್ನಿ ಅನ್ಬಹುದು. ಹಾಗೆ ಮಾಡಿ ಚಿಕಿತ್ಸೆಯನ್ನು ಕರೆಕ್ಟ್ ಆಗಿ ಸೂಚಿಸಿದಂತೆ ಮಾಡಿದಾಗ, ಜೊತೆಗೆ ನೀವು ಹೇಳಿದಾಗೆ ಸಮಾಲೋಚನಕರ ಥೆರಪೀಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದಾಗ ಗುಣಮುಖ ಖಂಡಿತ ಬೇಗ ಆಗತ್ತೆ. ಎಷ್ಟೋ ಜನ ಗುಣಮುಖ ಆಗಿ ಅವ್ರ ಜೀವನದಲ್ಲಿ ಕಾಯಿಲೆ ಇದ್ಕೊಂಡೇನೆ ಸಂತೋಷವಾಗಿದ್ದವ್ರು ತುಂಬಾ ಜನ ಇದ್ದಾರೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮಗೆ ಮಾನಸಿಕ ಆರೋಗ್ಯದ ಬಗ್ಗೆ, ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತಾಗಿ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ವಾ ವೀಕ್ಷಕರೇ, ಮಾನಸಿಕ ಆರೋಗ್ಯ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅರಿವು ಏನು, ಅದರ ಹಿನ್ನೆಲೆ ಏನು, ಇದೆಲ್ಲದರ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಹಿತಿಯನ್ನ ನೀಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.